ನೋಡಿ, ಈ ಓಂಕಾರ ಮೆಡಿಟೇಷನ್, ಯಾಕಂದ್ರೆ ಮೆಡಿಟೇಷನ್ ಬಗ್ಗೆ ಬಹಳ ಗೊಂದಲ ಇದೆ, ಏನೇನೋ ವಿಚಿತ್ರ ನಡೀತಾ ಇದೆ. ದಯವಿಟ್ಟು ಇದು ರಿಸರ್ಚ್ ಬೇಸ್ಡ್ ಮೆಡಿಟೇಷನ್, ಸಂಶೋಧನೆ ಮಾಡಿರ್ತಕ್ಕಂಥ ಈ ಓಂಕಾರ ಮೆಡಿಟೇಷನ್ ದಯವಿಟ್ಟು ಎಲ್ಲರೂ ಮಾಡಿ. ನನ್ನ ಅನುಭವ ಹೇಳ್ತಾ ಇದ್ದೀನಿ. ಈ ಕೊರೋನಾ ಕಾಲದಲ್ಲಿ 108 ಬಾರಿ ಓಂಕಾರ ಮೆಡಿಟೇಷನ್ ಮಾಡಿದ ಮೇಲೆ ನಾನು ದಿನ 100 ಜನರದು ಆ ಕೊರೋನಾದಿಂದ ಆರಂಭ ಆಯ್ತು. ಬಹಳ ಜನ ನಮ್ಮವ್ರಿಗೆ ಈ ತರ ಬಹಳ ಕ್ರಿಟಿಕಲ್ ಇದೆ, ಗುರೂಜಿ ಪ್ರಾರ್ಥನೆ ಮಾಡಿ ಅಂತೇಳಿ ನಾನು ಬೆಳಿಗ್ಗೆ 3:30ಗೆ ನನ್ನ ಸ್ನಾನ ಎಲ್ಲ ಆದ್ಮೇಲೆ 4ರಿಂದ 5 ಗಂಟೆ 5:30 ತನಕ ನನ್ನ ವ್ಯಕ್ತಿಗೆ ಅನುಷ್ಠಾನ ಮಾಡ್ತಿದ್ದೆ. ಯಾರ್ಯಾರಿಗೆ ಏನ್ ತೊಂದರೆ ಇತ್ತು, ನಾನು ಬೆಳಗ್ಗೆ ಧ್ಯಾನ ಆದ್ಮೇಲೆ ಅವ್ರ ಬಗ್ಗೆ ಅವರ ಹೆಸರು ಹೇಳ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಸಾವಿರಾರು ಜನರ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗಿದೆ. ಅದಕ್ಕೆ ಈ ಸಾಮರ್ಥ್ಯ ನಮ್ಮ ಎಲ್ರಿಗಿದೆ. ದೇವರು ನನಗೆ ನಿಮಗೆ ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಆದರೆ ವಿಕಲ್ಪ ರಹಿತಿರಬೇಕು. ಒಂದು ದಿನನೂ ಬಿಡದೆ ಈ ಅನುಷ್ಠಾನ ಆಗ್ಬೇಕು. ನಿತ್ಯ ಅನುಷ್ಠಾನ ಆದ್ರೆ ಖಂಡಿತ ನೀವೇನು ಅನ್ಕೊಳ್ತೀರಾ ಅದು ಆಗ್ತದೆ. ಅದಕ್ಕೆ ದಯವಿಟ್ಟು ಈ ಅನುಷ್ಠಾನ ಪ್ರತಿ ಮನೆಗೆ ನಡಿಬೇಕು, ಪ್ರತಿ ವ್ಯಕ್ತಿ ಇದನ್ನು ಮಾಡಬೇಕು. ಅದೇ ಈ ಒಂದು ಆಂದೋಲನ, ಇದು ಒಂದು ಹೋರಾಟ.